Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, सभी की कोई ना कोई आशाएं रहती ही है ना। ಆತ್ಮೀಯ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಎಲ್ಲರ ಒಂದು ಆಸೆ ಅಭಿಲಾಷೆಗಳು ಇದ್ದೇ ಇರ್ತವ್ರಿ. ಕೆಲವೊಂದಿಷ್ಟು ಮಂದಿ ಆಸೆ ಇವಾಗ ಏನೈತಪ್ಪ ಅಂದರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾನೊಬ್ಬ ಒಳ್ಳೆಯ ಲೆಕ್ಚರ್ ಆಗಬೇಕು, ಟೀಚರ್ ಆಗಬೇಕು ಅನ್ನುವಂಥ ಆಸೆಗಳು ಹೊಂದಿದ್ದೀರಾ ನೀವು ಅಲ್ವಾ. ಆದರೆ ಇಲ್ಲಿ ಇವತ್ತಿನ ದಿನ ನಾವು 7ನೇ ವರ್ಗದ 10ನೇ ಪಾಠ ಆಗಿರ್ತಕ್ಕಂತಹ ಮೇರಿ ಅಭಿಲಾಷಾ ಹೈ ಈ ಪದ್ಯದಲ್ಲಿ ಕವಿಯ ಅಭಿಲಾಷೆ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣಂತೆ. ಹಾಗಾದರೆ ನೋಡೋಣ ಈ ಪದ್ಯವನ್ನು. ಅದಕ್ಕಿಂತ ಮುಂಚೆ ನಾವು ಈ ಕವಿತೆಯನ್ನು ಬರೆದಿರ್ತಕ್ಕಂತಹ ಕವಿ ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿಯವರ ಪರಿಚಯವನ್ನು ನೋಡೋಣ್ರಿ. बच्चों चलो देखते हैं कवि परिचय। उत्तर प्रदेश के आगरा के रोहता ग्राम में जन्मे द्वारिका प्रसाद माहेश्वरी जी अपने जीवन काल में उत्तर प्रदेश हिंदी संस्थान द्वारा बाल साहित्य पुरस्कार और उत्तर प्रदेश सरकार द्वारा सरस्वती साधना सम्मान से पुरस्कृत हुए. ನೋಡಿ ಮಕ್ಕಳೇ, ಕವಿ ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿ ಅನ್ನೋರು ಉತ್ತರ ಪ್ರದೇಶದ ಆಗ್ರಾದ ರೋಹತಾ ಗ್ರಾಮದಲ್ಲಿ ಜನಿಸ್ತಾರೆ 1916ರಲ್ಲಿ. ಇವರು ತಮ್ಮ ಜೀವನ ಕಾಲದಲ್ಲಿ ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನದ ಮೂಲಕ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಹಾಗೂ ಉತ್ತರ ಪ್ರದೇಶ ಸರ್ಕಾರದ ಮೂಲಕ ಸರಸ್ವತಿ ಸಾಧನಾ ಸಮ್ಮಾನವನ್ನು ಕೂಡ ಇವರಿಗೆ ಲಭಿಸಿದೆ. ಇವರ ಪ್ರಮುಖ ರಚನೆಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. तो चलो बच्चों देखते हैं इनकी प्रमुख रचनाएं. कविता संग्रह फूल और शूल, खंड काव्य क्रौंचवध, सत्य की जीत, बाल काव्य कृतियाँ वीर तुम बढ़े चलो, हम सब सुमन एक उपवन के, सोने की कुल्हाड़ी, कातो और गाओ, सूरज सा चमको मैं, बाल गीतायन. बच्चों, ये सभी इनकी प्रमुख रचनाएं हैं. तो चलो देखते हैं इस कविता का आशय क्या है. इस कविता में सेवा, त्याग, सहनशीलता, दृढ़ता आदि जीवन मूल्यों को अपनाने का संदेश है. ನೋಡ್ರಿ, ಈ ಕವಿತೆಯ ಮೂಲಕ ನಾವು ಏನು ತಿಳ್ಕೋಬಹುದು, ಈ ಕವಿತೆಯ ಆಶಯ ಏನು ಅನ್ನೋದನ್ನು ನೋಡೋದಾದರೆ, ಕವಿ ಈ ಕವಿತೆಯಲ್ಲಿ ಏನು ಸಂದೇಶವನ್ನು ನೀಡಕತ್ತಾರಪ್ಪ ಅಂತ ಹೇಳಿದ್ರೆ, ಸೇವೆ, ತ್ಯಾಗ, ಸಹನಶೀಲತೆ, ದೃಢತೆ ಅನ್ನುವಂತಹ ಜೀವನದ ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು ಅನ್ನುವಂತಹ ಮಾತನ್ನು ಕವಿ ಇಲ್ಲಿ ಅನ್ನಕತ್ತಾರೆ ನಮ್ಮ ಮುಂದೆ. ಹಾಗಾದರೆ ಈ ಪದ್ಯದಲ್ಲಿ ಬರುವಂತಹ ಶಬ್ದಾರ್ಥಗಳನ್ನು ನೋಡೋಣ. ಅಭಿಲಾಷ ಅಂದರೆ ಇಚ್ಛಾ, इच्छे, चंदा, चंद्रमा, चमकना यानी प्रकाशित होना, झलमल, चमक धमक, उज्ज्वल, प्रकाशमान, दमकना, चमकना, महकना मतलब खुशबूदार होना, विहग यानी पक्षी, चहक यानी कलरव, नभ आकाश, कुहकना पक्षी का बोलना, दृढ़ यानी मजबूत. बच्चों, ये सभी इस कविता में आने वाले शब्दार्थ हैं. बच्चों, मैं इस कविता को पढ़ के गा के सुनाती हूँ, आप लोग भी ऐसे ही प्रैक्टिस कीजिए. पाठ 10 मेरी अभिलाषा है.
सूरज सा दमकूं मैं, चंदा सा चमकूं मैं, झलमल झलमल उज्ज्वल तारों सा दमकूं मैं, मेरी अभिलाषा है, मेरी अभिलाषा है। फूलों सा महकूं मैं, विहगों सा चहकूं मैं, गुंजित कर वन उपवन, कोयल सा कुहकूं मैं, मेरी अभिलाषा है, मेरी अभिलाषा है। नभ से निर्मल तालूं, शशि से शीतल तालूं, धरती से सहिष्णुता, पर्वत से दृढ़ तालूं, मेरी अभिलाषा है, मेरी अभिलाषा है, मेरी अभिलाषा है। बच्चों, मैं एक एक करके ये सभी पैराग्राफ को और एक बार आपके सामने कहती हूँ और उसके भावार्थ को समझाती हूँ। ओके। सूरज सा दमकूं मैं, चंदा सा चमकूं मैं, झलमल झलमल उज्ज्वल तारों सा दमकूं मैं, मेरी ಅಭಿಲಾಷಾ है। ನೋಡಿ ಮಕ್ಕಳೇ, ಇಲ್ಲಿ ಕವಿ ತಮ್ಮ ಅಭಿಲಾಷೆ ಏನು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸಕತ್ತಾರ ಈ ಒಂದನೇ ನುಡಿ ಒಳಗೆ. ಅವ್ರು ಏನಂತಾರಪ್ಪ ಇಲ್ಲಂದರೆ, ಸೂರ್ಯನಂತೆ ನಾನು ಏನಾಗಬೇಕ್ರಿ, ಪ್ರಕಾಶಮಾನವಾಗಬೇಕು. ಸೂರ್ಯ ಹೇಗೆ ಪ್ರಕಾಶವನ್ನು ನೀಡ್ತದಲ್ಲ ಆ ರೀತಿ ಪ್ರಕಾಶವನ್ನು ನೀಡುವಂಥವನಾಗಬೇಕು. ಚಂದ್ರನ ಹಾಗೆ ನಾನು ಕೂಡ ಚಂದ್ರನ ಹಾಗೆ ಆಗಬೇಕು. ಅಷ್ಟೇ ಅಲ್ಲದೆ ನಕ್ಷತ್ರಗಳು ಯಾವ ರೀತಿ ಶೈನಿಂಗ್ ಆಗ್ತಾವಲ್ರಿ ಅವು, ಆ ರೀತಿ ನಾನು ಕೂಡ ನಕ್ಷತ್ರಗಳ ಹಾಗೆ ಶೈನ್ ಆಗಬೇಕು ಅನ್ನೋದೇ ನನ್ನ ಅಭಿಲಾಷೆ ಅಂಥೇಳಿ ಅನ್ನಕತ್ತಾರೆ ಇಲ್ಲಿ ಕವಿ ದ್ವಾರಿಕಾ ಪ್ರಸಾದ್ ಮಾಹೇಶ್ವರಿ ಅವರು. ಇನ್ನು ಎರಡನೇ ನುಡಿಯಲ್ಲಿ ಏನಂತಾರೆ ನೋಡೋಣ. ಹಾಂ ಮಕ್ಕಳೇ, फूलों सा महकूं मैं, विहगों सा चहकूं मैं, गुंजित कर वन उपवन, कोयल सा कुहकूं मैं, मेरी ಅಭಿಲಾಷಾ है. ನೋಡ್ರಿ, ಫೂಲೋನ್ ಸಾ ಮಹಕೂಂ ಮೈ ಅಂದರೆ ಹೂವುಗಳ ಹಾಗೆ ಸುವಾಸನೆಯನ್ನು ಸುಗಂಧವನ್ನು ಬೀರುವಂಥವನಾಗಬೇಕು. ವಿಹಗ್ ಅಂದರೆ ಪಕ್ಷಿಗಳ ಹಾಗೆ, ಯಾವ ರೀತಿ ಪಕ್ಷಿಗಳು ತಮ್ಮ ಕಲರವದಿಂದ ಇಡೀ ವನವನ್ನು ಯಾವ ರೀತಿ ಧ್ವನಿಯನ್ನಾಗಿಸ್ತಾವಲ್ಲ ಅದೇ ರೀತಿ ನಾನು ಕೂಡ ಪಕ್ಷಿಗಳ ಹಾಗೆ ಅವು ಯಾವ ರೀತಿ ಕಲರವವನ್ನು ವ್ಯಕ್ತಪಡಿಸ್ತಾವಲ್ಲ ಹಂಗೆ ನಾನು ವ್ಯಕ್ತಪಡಿಸಬೇಕು. ಇದು ಅಷ್ಟೇ ಅಲ್ಲದೆ ಕೋಗಿಲೆ ಯಾವ ರೀತಿ ತನ್ನ ಮಧುರ ಕಂಠದ ಮೂಲಕ ಹಾಡನ್ನು ಹಾಡಿ ಎಲ್ಲರಿಗೂ ತನ್ನ ಕಡೆ ಆಕರ್ಷಿತರನ್ನಾಗಿ ಮಾಡ್ತೈತಲ್ಲ ಅದೇ ರೀತಿ ನಾನು ಕೂಡ ಕೋಗಿಲೆಯ ಹಾಗೆ ಕೂಗುವಂಥವನಾಗಬೇಕು, ಕೋಗಿಲೆಯ ಹಾಗೆ ಮಧುರ ಧ್ವನಿಯಲ್ಲಿ ಹಾಡುವಂತನಾಗಬೇಕು ಅನ್ನೋದು ನನ್ನ ಅಭಿಲಾಷೆ ಅನ್ನುವಂತಹ ಮಾತು ಇಲ್ಲಿ ಕವಿ ವ್ಯಕ್ತಪಡಿಸಕತ್ತಾರೆ. नभ से निर्मल तालूं, शशि से शीतल तालूं, धरती से सहिष्णुता, पर्वत से दृढ़ तालूं, ಮೇರಿ ಅಭಿಲಾಷಾ ಹೇ. ನೋಡ್ರಿ, ಇಲ್ಲಿ ಜೀವನದ ಅತಿ ಅಮೂಲ್ಯವಾಗಿರ್ತಕ್ಕಂತಹ ಮೂಲ್ಯಗಳು ಏನದಾವಲ್ರಿ, ಅದು ದೃಢತೆ ಆಗಿರಬಹುದು, ಸಹಿಷ್ಣುತೆ ಆಗಿರಬಹುದು, ತ್ಯಾಗ ಆಗಿರಬಹುದು, ಸೇವೆ ಅನ್ನೋದಾಗಿರ್ಬೋದು. ಇವು ಏನದಾವಲ್ಲ ಈ ಎಲ್ಲ ಮೌಲ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ ಮೌಲ್ಯಗಳ ಮೂಲಕನೇ ನಾವು ನಡಿಬೇಕು ಅನ್ನೋದನ್ನಿಲ್ಲೇ ಅನ್ನಕತ್ತಾರೆ. ಯಾವ ರೀತಿ ನೋಡ್ರಲ್ಲೇ, ನಭ ಅಂದರೆ ಆಕಾಶದಿಂದ ನಿರ್ಮಲತೆ ಅನ್ನೋದನ್ನು ತೆಗೆದುಕೋಬೇಕು. ಶಶಿ ಅಂದರೆ ಚಂದ್ರನಿಂದ ಶೀತಲತೆಯನ್ನು, ಧರತಿ ಅಂದರೆ ಭೂಮಿ ತಾಯಿಯಿಂದ ಸಹಿಷ್ಣುತಾ ಗುಣವನ್ನು, ಅಷ್ಟಲ್ಲದೆ ಪರ್ವತಗಳಿಂದ ದೃಢತೆ ಅನ್ನುವಂತಹ ಮೂಲ್ಯವನ್ನು ನಾವು ಏನು ಮಾಡಬೇಕು, ತೆಗೆದುಕೋಬೇಕು. ಅವು ಯಾವ ರೀತಿ ಅದಾವಲ್ರಿ ಅದೇ ರೀತಿ ನಾವು ಕೂಡ ಈ ಎಲ್ಲ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಕವಿ ವ್ಯಕ್ತಪಡಿಸಕತ್ತಾರೆ. ಈ ಎಲ್ಲ ಮೌಲ್ಯಭರಿತವಾಗಿರ್ತಕ್ಕಂತಹ
ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕನ್ನೋದೇ ನನ್ನ ಅಭಿಲಾಷೆ ಅನ್ನೋದನ್ನು ಇಲ್ಲಿ ಕವಿ ತಮ್ಮ ಮೂರನೆಯ ನುಡಿ ಒಳಗೆ ಇಲ್ಲಿ ವ್ಯಕ್ತಪಡಿಸಕತ್ತಾರೆ। तो बच्चों, इस कविता द्वारा हमें कवि यह संदेश दे रहे हैं कि सेवा, त्याग, सहनशीलता, दृढ़ता ये सभी जीवन के अत्यमूल्य जीवन के मूल्य है ಜೀವನದ ಅತಿ ಅಮೂಲ್ಯವಾಗಿರ್ತಕ್ಕಂತಹ ಮೌಲ್ಯಗಳು ಇವು। ಸೇವೆ ಅನ್ನೋದು, ತ್ಯಾಗ, ಸಹನಶೀಲತೆ, ದೃಢತೆ ಅನ್ನುವು ಇವು ಎಲ್ಲವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡಿಬೇಕು ಅಂಥೇಳಿ ಕವಿ ಈ ಕವಿತೆಯ ಮೂಲಕ ನಮಗೆ ತಿಳಿಸ್ಲಿಕ್ಕತ್ತಾರೆ। आशा करती हूँ कि आप सभी को यह कविता समझ आया होगा। ओके बच्चों, धन्यवाद। ಅಳವಡಿಸಿಕೊಂಡು ನಡೆಯಬೇಕು ಅನ್ನೋದೇ ನನ್ನ ಅಭಿಲಾಷೆ, ನನ್ನ ಇಚ್ಛೆ ಅಂಥೇಳಿ ಇಲ್ಲಿ ಕವಿ ಅನ್ನಕತ್ತಾರೆ। ಈ ರೀತಿ ದ್ವಾರಿಕಾ ಪ್ರಸಾದ್ ಮಹೇಶ್ವರಿ ಅವರು ತಮ್ಮ ಅಭಿಲಾಷೆಗಳನ್ನು ಈ ಕವಿತೆಯ ಮೂಲಕ ವ್ಯಕ್ತಪಡಿಸಕತ್ತಾರೆ। ಸೂರ್ಯನಂತೆ ಪ್ರಕಾಶಮಾನಗೊಳ್ಳೋದಾಗಿರ್ಬೋದು, ಚಂದ್ರನಂತೆ ಇರೋದಾಗಿರಬಹುದು, ಅಷ್ಟಲ್ಲದೆ ಹೂವಿನ ಹಾಗೆ ಸುವಾಸನೆಯನ್ನು ಬೀರೋದು, ಪಕ್ಷಿಗಳ ಹಾಗೆ ಕಲರವವನ್ನು ವ್ಯಕ್ತಪಡಿಸುವುದು, ಕೋಗಿಲೆಯ ಹಾಗೆ ಹಾಡೋದಾಗಿರ್ಬೋದು, ಇದು ಎಲ್ಲ ನನ್ನ ಅಭಿಲಾಷೆ ಅಂಥೇಳಿ ಇಲ್ಲಿ ಕವಿ ತಮ್ಮ ಅಭಿಲಾಷೆಯನ್ನು ಈ ಕವಿತೆಯ ಮೂಲಕ ವ್ಯಕ್ತಪಡಿಸಕತ್ತಾರೆ। ಅಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳಾಗಿರ್ತಕ್ಕಂತಹ ಸೇವೆ, ತ್ಯಾಗ, ಸಹನಶೀಲತೆ, ದೃಢತೆ ಇವೆಲ್ಲವುಗಳು ಏನದವಲ್ಲ ಇವು ನಾವು ಆಕಾಶದಿಂದ, ಚಂದ್ರನಿಂದ, ಭೂಮಿಯಿಂದ, ಪರ್ವತದಿಂದ ನಾವು ನೋಡಿ ನಮ್ಮಲ್ಲಿ ಅದನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ಕವಿ ಈ ಕವಿತೆಯ ಮೂಲಕ ವ್ಯಕ್ತಪಡಿಸಕತ್ತಾರೆ।
बच्चों, आशा करती हूँ कि आप सभी को यहाँ कविता समझ आया होगा। ओके बच्चों, धन्यवाद।